ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಮ್ಯಾರೇಜ್ ಆಗುವಂಥ ಪಾರ್ಟ್ನರ್ ಯಾವ ಫೀಲ್ಡಲ್ಲಿ ಇರ್ತಾರೆ ನೋಡೋಣ. ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ಮೊದಲನೇದು, ಎರಡನೇದು, ಮೂರನೇದು ಅಂತ ನಿಮ್ಮ ಪಾರ್ಟ್ನರ್ ಯಾವ ಫೀಲ್ಡಲ್ಲಿ ಇರ್ತಾರೆ ಅಥವಾ ಏನು ಜಾಬ್ ಮಾಡ್ತಿರ್ತಾರೆ. ಲೆಟ್ಸ್ ಬಿಗಿನ್. ಮೊದಲನೇದು, ಓಕೆ, ಮೊದಲನೇದು, ಎರಡನೇದು, ಇದೆರಡನೇದು, ಕೆಲವರು ಮೆಂಟರ್ನ, ಇನ್ನು ಕೆಲವರು ಆರ್ಟಿಸ್ಟನ್ನ, ಇನ್ನು ಕೆಲವರು ಕೆಲಸದವ್ರನ್ನ ಮದುವೆ ಆಗಬಹುದು. ಅಂದರೆ ಅವ್ರ ಜೊತೆ ವರ್ಕರ್ ಆಗಿರಬಹುದು ಅವರು. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಗಾಸಿಪ್ ಮಾಡುವಂಥ, ಗಾಸಿಪ್ ಮಾಡೋರನ್ನ ನೀವು ಮ್ಯಾರೇಜ್ ಆಗಬಹುದು. ನಿಮ್ಮ ಪಾರ್ಟ್ನರ್ ಗಾಸಿಪ್ ಪರ್ಸನ್ ಆಗಿರ್ಬೋದು, ಅಥವಾ ನಂಬಕ್ಕೆ ಅರ್ಹ ಅಂದರೆ ನಂಬಿಕೆ ಅಂದರೆ ನಂಬೋದು ಕಷ್ಟ ಆಗುತ್ತೆ ಅವ್ರನ್ನ ಅಂಥವ್ರನ್ನ ಇರ್ಬೋದು. ಇಲ್ಲಾಂದರೆ ನಂಗನ್ಸೋ ಪ್ರಕಾರ ಇಲ್ಲಿ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತಾರಲ್ಲ, ಸಾರಿ, ಅಂದರೆ ಅವರೇ ತಾನೇ ಸುದ್ದಿಗಳಿಗೆ ಇನ್ನಷ್ಟು ಬಣ್ಣ ಹಚ್ಚಿ ಹೇಳೋದು. ಹಾಗಾಗಿ ನ್ಯೂಸ್ ಆ್ಯಂಕರ್ಸ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಕೆಲವರು ವೈಸ್ ಪರ್ಸನ್, ಗೈಡ್ ಕೊಡುವಂಥವ್ರು, ಗೈಡೆಡ್ ಪರ್ಸನನ್ನು ಮದುವೆ ಆಗುವಂಥ ಸಾಧ್ಯತೆ ಇದೆ. ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಂಥವ್ರು ಸೈಂಟಿಸ್ಟ್ ಆಗಿರಬಹುದು, ಅಥವಾ ಒಂದು ರೀತಿ ಸಾಧು ಥರ ಕೂಡ ಅವರು ಇರ್ಬೋದು, ಅಥವಾ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ಇನ್ನು ಕೆಲವರು ಚೈಲ್ಡ್ಹುಡ್ಡಲ್ಲಿ ನೀವು ಆಸೆ ಪಟ್ಟಂಥ ವ್ಯಕ್ತಿನ ಚಿಕ್ಕವರಿದ್ದಾಗ ಇಷ್ಟಪಟ್ಟಿರ್ತಾರಲ್ಲ, ಅಂಥ ವ್ಯಕ್ತಿನೇ ಮತ್ತೆ ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಜೊತೆಗೆ ಸಿಂಗಲ್ ಪೇರೆಂಟ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ಇನ್ನು ಕೆಲವರು ಏನು ಕ್ಲಾರಿಟಿ ಇಲ್ಲ ಅವರಿಗೆ, ಯಾರು ಬಂದರೂ ಮದುವೆ ಆಗ್ತೀನಿ ಅಂತ ಅವರು ಅಂದ್ಕೊಂಡಿರ್ತಾರೆ. ಅದಕ್ಕೆ ಮದುವೆಗೆ ಮುಂಚೆ ಅಂದ್ಕೊಂಡಿರ್ತಾರೆ, ಮದುವೆ ಆದಮೇಲೆ ಸಡನ್ನಾಗಿ ಅವರು ಗ್ರೋತ್ ನೋಡ್ತಾರೆ ಅನ್ನೋ ಅಂಥದ್ದು ಇದೆ. ಸೊ 0 ಎಕ್ಸ್ಪೆಕ್ಟೇಷನಲ್ಲಿ ಯಾರು ಇಲ್ಲಿ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಸ್ಪೆಷಲಿ ಇಲ್ಲಿ G ಲೆಟರ್ ಜಾಸ್ತಿ ಇರುತ್ತೆ, GCW ಲೆಟರ್ ಇರುತ್ತೆ ಅವ್ರದ್ದು ಅಂತ ಅನ್ನಿಸ್ತಾ ಇದೆ. ಸೊ ಎಸ್, ನೀವು ಮದುವೆ ಆಗುವಂಥ ವ್ಯಕ್ತಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡೋ ಅಂಥವ್ರು ಅಥವಾ ಸುದ್ದಿ ಬಿತ್ತಾರ ಮಾಡೋ ಅಂಥವ್ರನ್ನ ಮದುವೆ ಆಗುವಂಥ ಸಾಧ್ಯತೆಗಳು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಒಂದು ರೀತಿ ಕಳ್ಳರು ಆಗಿರ್ಬೋದೇನೋ ಅವರು, ಅಥವಾ ಇನ್ನೊಬ್ರು ವಸ್ತುಗಳನ್ನ ಆಸೆ ಪಡೋ ಅಂಥವ್ರು ಇರಬಹುದು. ಮೇ ಬಿ ಸೋ ಕಾಲ್ಡ್ ಸಮಥಿಂಗ್, ಏನೋ ಯಾರಿಗೂ ಗೊತ್ತಿಲ್ದಂಗೆ ಸಮಾಜದಲ್ಲಿ ತೊಂದರೆ ಮಾಡ್ತಾ ಇರೋ ಅಂಥವ್ರು ರಿಚ್ ಆಗಿ ಇರಬೇಕು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ರಾಜಕಾರಣಿಗಳಿರ್ಬೋದು, ಅಥವಾ ಹಾಗಂತ ರಾಜಕಾರಣಿಗಳೆಲ್ಲ ಹಾಗೆ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ಬರುವಂಥ ಎನರ್ಜಿ ಅಂಥವ್ರನ್ನ ಮಾಡ್ಕೊಳ್ಬಹುದು. ಅಂದರೆ ಲಂಚಕೋರವ್ರನ್ನ ಅಥವಾ ಕಳ್ಳ ವೃತ್ತಿ ಮಾಡ್ತಾ ಇರೋರನ್ನ. ಇನ್ನು ಕೆಲವರು
ಸೊ ಅವರು ಏನೂ ಮಾಡ್ತಾ ಇರಲ್ಲ, ಬರೀ ಸೌಂದರ್ಯನ ನೋಡಿಕೊಂಡು ಅವ್ರದ್ದೇ ಆದ ಭ್ರಮಾಲೋಕದಲ್ಲಿ ಇರೋವಂಥವ್ರು, ಅಥವಾ ಫ್ಯಾಷನ್ ಡಿಸೈನಿಂಗ್ ಅಥವಾ ಮೇಕಪ್ ಇಂಡಸ್ಟ್ರಿಲಿ ಇರೋರನ್ನ ಮದುವೆ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನು ಕೆಲವರಿಗೆ ಸೊ ವಿಜ್ಞಾನದ ಟೀಚರ್ ಆಗಿರಬಹುದು, ಅಥವಾ ಸೈನ್ಸಿಗೆ ಸಂಬಂಧಪಟ್ಟಂಗೆ, ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂಗೆ ಅವರೇನೋ ಕೆಲಸನ ಮಾಡ್ತಾ ಇರಬಹುದು, ಅಥವಾ ಪೌರೋಹಿತ್ಯ ಥರನೂ ಇರಬಹುದು. ಅಂಥವ್ರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಕೆಲವರು ಆಗಲೇ ಹೇಳ್ದಂಗೆ ತಮ್ಮದೇ ಆದ ಶೈಲಿಲಿ ಸಮಾಜ ಸೇವೆ ಮಾಡ್ತಿರೋರನ್ನ, ಬ್ಲ್ಯಾಂಕ್ ಆಗಿ ಇರೋರನ್ನ ಕೂಡ ಮದುವೆ ಆಗಬಹುದು. ಇನ್ನು ಕೆಲವರು ನಿಜವಾಗ್ಲೂ ರಾಜಕುಮಾರನ್ನೇ ಮದುವೆ ಆಗುವಂಥ ಸಾಧ್ಯತೆ ಇದೆ. ಪ್ರಿನ್ಸ್ ತುಂಬ ಲವ್ ಮಾಡುವಂಥವ್ರು, ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಮ್ಯಾನ್ ಅನ್ನುವಂಥ ಪರ್ಸನನ್ನು ಮದುವೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಇಲ್ಲಿ ಆರ್ಟಿಸ್ಟನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ತಮ್ಮದೇ ಆದ ಛಾಪು ಮೂಡಿಸಿರ್ತಾರೆ, ಅಂಥ ಆರ್ಟಿಸ್ಟನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಏಂಜಲ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಏಂಜಲಿಕ್ ಎನರ್ಜಿಲಿ ಇರೋರನ್ನ ಮದುವೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ದಿರ ನಿಸ್ವಾರ್ಥವಾಗಿ ಸೇವೆ ಮಾಡ್ತಿರ್ತಾರಲ್ಲ, ಅವ್ರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ವರ್ಜಿನ್, ಸೊ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಸೊ ಪರಿಶುದ್ಧವಾಗಿರುವಂಥ ವ್ಯಕ್ತಿನ, ಪರಿಶುದ್ಧವಾಗಿರುವಂಥ ಮನಸ್ಸು, ಸೊ ಅಂಥವ್ರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ತುಂಬ ಅಂದರೆ ಮನೇಲೇ ಇದ್ದು ತುಂಬ ಇನ್ನೋಸೆನ್ಸ್ ಆಗಿರೋರು ನೀವು ಮದುವೆ ಆಗುವಂಥ ಸಾಧ್ಯತೆ ಇದೆ. ಕೆಲವರು ಸೈನ್ಯದಲ್ಲಿ ಇರ್ಬೋದು, ಅಥವಾ ಪೊಲೀಸ್ ವೃತ್ತಿಲಿ ಇರ್ಬೋದು, ಒಂದು ರೀತಿ ವಾರಿಯರ್ ಸೇನೆ, ಸೈನ್ಯದಲ್ಲಿ ಇರೋರನ್ನ, ಅಥವಾ ಸಮಥಿಂಗ್ ಏನೋ ನಾಯಕತ್ವ ವಹಿಸಿರುವಂಥ ನಾಯಕರನ್ನ, ಆ ಥರದ್ದು ವ್ಯಕ್ತಿಗಳನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಕೆಲವರು ಜೂಜುಕೋರನ್ನ, ಗ್ಲ್ಯಾಂಬರ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಸೊ ಎಸ್, ಸ್ವಲ್ಪ ಹುಷಾರಾಗಿದ್ದರೆ ಸರಿ ಹೋಗ್ಬೋದು. ಇನ್ನು ಕೆಲವರು ಬರೀ ಎಕ್ಸ್ಪ್ಲೋರ್ ಮಾಡೋದು, ದೇಶ ವಿದೇಶ ಸುತ್ತೋರನ್ನ, ಹುಡುಕಾಟ ಮಾಡೋರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಈಗ ಇಲ್ಲಿದ್ರೆ ಇನ್ನೊಂದ್ಸತಿ ಇನ್ನೊಂದು ಕಡೆ, ಇನ್ನೊಂದ್ಸತಿ ಇನ್ನೊಂದು ಕಡೆ ಇದ್ರೆ ಮತ್ತೊಂದು ಕಡೆ, ಈ ಥರ ಕಾಲಲ್ಲಿ ಚಕ್ರ ಕಟ್ಕೊಂಡು ತಿರ್ಗೋರನ್ನ ಮದುವೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಏನೂ ಇಲ್ದಿರ ಹಣಕಾಸಿಗೆ ತೊಂದರೆಯಾಗಿ ಕೆಲಸ ಮಾಡೋಕ್ಕೆ ಆಗ್ದಿರ ಒಂದು ರೀತಿ ಬಡತನದಲ್ಲಿ ಇರೋರನ್ನ ಮದುವೆ ಆಗುವಂಥ ಸಾಧ್ಯತೆಗಳು ಇದೆ. ಸೊ AVWGSB ಲೆಟರ್ಸ್ ಅಂತ ಅನಿಸುತ್ತೆ. R ಲೆಟರ್, I ಲೆಟರ್, O ಲೆಟರ್, G ಲೆಟರ್, N ಲೆಟರ್, L ಲೆಟರ್, K ಲೆಟರ್, E ಲೆಟರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಅಂಥವ್ರನ್ನ ಮದುವೆ ಆಗುವಂಥ ಸಾಧ್ಯತೆ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.